ಓಂ ಶ್ರೀ ಗುರುಭ್ಯೋ ನಮಃ. ಗುರುಮಂಡಲ ರೂಪಿಣ್ಯೈ ನಮಃ. ಆ ಜಗಜ್ಜನನಿ ಪ್ರಕೃತಿ ಮಾತೆ ಆದಿಶಕ್ತಿ ಜಗದಂಬಿಕೆಯ ವಿರಾಟ್ ಸ್ವರೂಪವನ್ನು, ಅವಳ ಲೀಲಾ ವಿನೋದವನ್ನು, ಧರ್ಮದ ಉದ್ಧಾರವನ್ನು, ಭಕ್ತರ ಪಾಲನೆಯನ್ನು ಮಾಡಿರುವಂಥ ಎಲ್ಲ ವಿಚಾರಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಅವಳ ವಾಣಿಯೇ ಆಗಿರುವ ಶರತ್ಕಾಲೇ ಯಥಾ ಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ಅನ್ನುವಂಥ ವಚನದ ಆಧಾರದ ಮೇಲೆ ಪ್ರತಿ ವರ್ಷವೂ ಶರದ್ ಋತುವಿನ ಮೊದಲ 9 ರಾತ್ರಿಗಳನ್ನು ವಿಶೇಷವಾಗಿ ಅವಳ ಅನುಗ್ರಹ ಪ್ರಾಪ್ತಿಗಾಗಿ ಜಗಜ್ಜನನಿಯ ಉಪಾಸನೆ, ಪಾರಾಯಣ, ಸ್ತುತಿ ಈ ಎಲ್ಲ ಆಚರಣೆಗಳ ಮೂಲಕ ಅವಳ ಅನುಗ್ರಹವನ್ನು ಕೋರುವ ದೃಷ್ಟಿಯಿಂದ ಈ 9 ರಾತ್ರಿಗಳು ವಿಶೇಷವಾಗಿ ಶಕ್ತಿಯುತವಾಗಿರುತ್ತವೆ ಅನ್ನುವಂಥ ಉದ್ದೇಶದಿಂದ ನವರಾತ್ರಿ ಅನ್ನುವಂಥ ಹೆಸರಿನಲ್ಲಿಯೇ ಆ ರಾತ್ರಿಯ ವಿಶೇಷತೆ ಇದೆ. ಹಾಗಾಗಿ ಈ ಶರನ್ನವರಾತ್ರಿಯ ಆ 9 ದಿನಗಳಲ್ಲಿ ರಾತ್ರಿಯಲ್ಲಿ ಅವಳ ಉಪಾಸನೆಯ ಮಾರ್ಗಗಳನ್ನು ಆಚರಣೆ ಮಾಡೋದು ತುಂಬ ಯುಕ್ತ. ಹಗಲಿಗಿಂತ ಈ 9 ದಿನಗಳಲ್ಲಿ ರಾತ್ರಿಯಲ್ಲಿ ಅವಳ ಅನುಗ್ರಹದ ವಿಶೇಷ ಬಲ ಇರುತ್ತೆ. ಹಾಗಾಗಿ ನವರಾತ್ರಿ ಅನ್ನೋ ಹೆಸರೇ ಅದನ್ನು ಸೂಚಿಸ್ತಾ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ರಾತ್ರಿ ಎಂದು ಈ 9 ರಾತ್ರಿಗಳಂದು ಅವಳ ವಿಶೇಷವಾದಂತಹ ಅನುಗ್ರಹವನ್ನು ನಾನಾ ಆಚರಣೆಗಳ ಮೂಲಕ ಪಡೆಯೋಣ ಅಂತ ಹೇಳ್ತಾ, ಆ 9 ರಾತ್ರಿಗಳಲ್ಲಿ ಮೊದಲನೆಯ ಅವತಾರವನ್ನು ಶೈಲಪುತ್ರಿ ಅನ್ನೋ ಹೆಸರಿನಿಂದ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದೇವೆ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಆಗಿರುವಂತಹ ಶೈಲಪುತ್ರಿಯ ಮಹಿಮೆಯನ್ನು ಈಗ ತಿಳಿಯೋಣ. ಜಗಜ್ಜನನಿ ದುರ್ಗಾದೇವಿಯ ಮೊದಲನೆಯ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗುತ್ತದೆ. ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣ ಈ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭ ವಾಹಿನಿಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲ ಪುಷ್ಪ ಸುಶೋಭಿತವಾಗಿವೆ. ಇವಳೇ ನವದುರ್ಗೆಯರಲ್ಲಿ ಮೊದಲನೆಯವಳಾಗಿದ್ದಾಳೆ. ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಇವಳು ಉತ್ಪನ್ನಳಾಗಿದ್ದಳು. ಆಗ ಇವಳ ಹೆಸರು ಸತಿ ಎಂದಿತ್ತು. ಇವಳ ವಿವಾಹವು ಶಂಕರನೊಡನೆ ಆಗಿತ್ತು. ಒಮ್ಮೆ ಪ್ರಜಾಪತಿ ದಕ್ಷನು ಒಂದು ಬಹುದೊಡ್ಡ ಯಜ್ಞವನ್ನು ಮಾಡಿದನು. ಇದರಲ್ಲಿ ಅವನು ಎಲ್ಲ ದೇವತೆಗಳಿಗೆ ತಮ್ಮ ತಮ್ಮ ಯಜ್ಞ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು. ಆದರೆ ಮಹಾದೇವನನ್ನು ಈ ಯಜ್ಞದಲ್ಲಿ ಆಮಂತ್ರಿಸಿರಲಿಲ್ಲ. ತನ್ನ ತಂದೆಯು ಒಂದು ವಿಶಾಲವಾದ ಯಜ್ಞದ ಅನುಷ್ಠಾನವನ್ನು ಮಾಡುತ್ತಿದ್ದಾನೆ ಎಂದು ಸತಿಯು ಕೇಳಿದಾಗ ಅಲ್ಲಿಗೆ ಹೋಗಲು ಅವಳ ಮನಸ್ಸು ಉತ್ಸುಕವಾಯಿತು. ತನ್ನ ಈ ಬಯಕೆಯನ್ನು ಆಕೆಯು ಶಿವನ ಬಳಿ ತಿಳಿಸಿದಳು. ಎಲ್ಲವನ್ನೂ ವಿಚಾರ ಮಾಡಿ ಕೊನೆಗೆ ಶಿವನು ಹೇಳಿದನು, ಪ್ರಜಾಪತಿ ದಕ್ಷನು ಯಾವುದೋ ಒಂದು ಕಾರಣದಿಂದ ನನ್ನಲ್ಲಿ ಸಿಟ್ಟುಗೊಂಡಿರುವನು. ತನ್ನ ಯಜ್ಞದಲ್ಲಿ ಅವನು ಎಲ್ಲ ದೇವತೆಗಳನ್ನು ಆಮಂತ್ರಿಸಿರುವನು, ಅವರ ಯಜ್ಞಭಾಗವನ್ನು ಅವರಿಗೆ ಅರ್ಪಿಸಿರುವನು. ಆದರೆ ನಮ್ಮನ್ನು ಉದ್ದೇಶಪೂರ್ವಕವಾಗಿಯೇ ಕರೆಯದಿರಲಿಲ್ಲ, ಯಾವುದೇ ಸೂಚನೆಯೂ ಕೊಡಲಿಲ್ಲ. ಇಂತಹ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಯಾವುದೇ ಪ್ರಕಾರದಿಂದಲೂ ಶ್ರೇಯಸ್ಕರವಾಗಲಾರದು ಎಂದು ಉಪದೇಶ ಮಾಡಿದನು. ಆದರೆ ಶಂಕರನ ಈ ಉಪದೇಶವು ಸತಿಗೆ ರುಚಿಸಲಿಲ್ಲ. ತಂದೆಯ ಯಜ್ಞವನ್ನು ನೋಡಲು ಅಲ್ಲಿಗೆ ಹೋಗಿ ತಾಯಿ ತಂಗಿಯರನ್ನು ಪರಿವಾರದವರನ್ನು ಭೇಟಿಯಾಗುವ ಅವಳ ಉತ್ಸಾಹ ಹೆಚ್ಚಾಗತೊಡಗಿತು. ಅವಳ ಪ್ರಬಲ ಆಗ್ರಹವನ್ನು ಕಂಡು ಕೊನೆಗೆ ಅನಿವಾರ್ಯವಾಗಿ ಭಗವಾನ್ ಮಹಾದೇವನು ಅವಳಿಗೆ ಹೋಗಲು ಅನುಮತಿಯನ್ನು ಕೊಟ್ಟನು. ಸತಿಯು ತನ್ನ ಮನೆಗೆ ತಲುಪಿ ನೋಡಿದಾಗ ಅವಳನ್ನು ಆದರ ಮತ್ತು ಪ್ರೇಮದಿಂದ ಯಾರೂ ಮಾತನಾಡಿಸಲಿಲ್ಲ. ಎಲ್ಲ ಜನರು ಮುಖ ತಿರುಗಿಸುತ್ತಿದ್ದರು. ಕೇವಲ ಅವಳ ತಾಯಿಯು ಮಾತ್ರ ಪ್ರೀತಿಯಿಂದ ಮಗಳನ್ನು ಒಪ್ಪಿಕೊಂಡಳು. ಅಕ್ಕ ತಂಗಿಯರ ಮಾತುಗಳಲ್ಲಿ ವ್ಯಂಗ್ಯ ಹಾಸ್ಯಭಾವವೇ ತುಂಬಿತ್ತು. ಬಂಧುಗಳ ಈ ವ್ಯವಹಾರದಿಂದ ಅವಳ ಮನಸ್ಸಿಗೆ ಬಹಳ ದುಃಖವಾಯಿತು. ಅಲ್ಲಿ ಎಲ್ಲೆಡೆ ಭಗವಾನ್ ಮಹಾದೇವನ ಕುರಿತು ತಿರಸ್ಕಾರದ ಭಾವವೇ ತುಂಬಿದ್ದಿತು. ದಕ್ಷನೂ ಅವಳ ಬಗ್ಗೆ ಕೆಲವು ಅಪಮಾನಕರ ಮಾತನ್ನು ಆಡಿದನು. ಇದೆಲ್ಲವನ್ನು ನೋಡಿ ಸತಿಯ ಹೃದಯವು ಕ್ಷೋಭೆ, ದುಃಖ, ಕ್ರೋಧದಿಂದ ಸಂತಪ್ತವಾಯಿತು.
ಭಗವಾನ್ ಮಹಾದೇವನ ಮಾತನ್ನು ಒಪ್ಪದೇ ಇಲ್ಲಿಗೆ ನಾನು ಬಂದು ದೊಡ್ಡ ತಪ್ಪು ಮಾಡಿದೆ ಎಂದು ಅವಳಿಗನಿಸಿತು. ಅವಳು ತನ್ನ ಪತಿ ಭಗವಾನ್ ಶಂಕರನ ಈ ಅಪಮಾನವನ್ನು ಸಹಿಸದಾದಳು. ಅವಳು ತನ್ನ ಆ ರೂಪವನ್ನು ಕೂಡಲೇ ಅಲ್ಲೇ ಯೋಗಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿದಳು. ವಜ್ರಪಾತದಂತೆ ಈ ದಾರುಣ ದುಃಖದ ಘಟನೆಯನ್ನು ಕೇಳಿ ಶಿವನು ಕ್ರುದ್ಧನಾಗಿ ತನ್ನ ಗಣಗಳನ್ನು ಕಳಿಸಿ ದಕ್ಷನ ಆ ಯಜ್ಞವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದನು. ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸಿದಳು. ಈಗ ಅವಳು ಶೈಲಪುತ್ರಿ ಎಂದು ಪ್ರಖ್ಯಾತಳಾದಳು. ಪಾರ್ವತಿ, ಹೈಮವತಿ ಇವೂ ಅವಳದೇ ಹೆಸರುಗಳಾಗಿವೆ. ಶೈಲಪುತ್ರಿ ದೇವಿಯ ವಿವಾಹವೂ ಶಿವನೊಡನೆಯೇ ಆಯಿತು. ಹಿಂದಿನ ಜನ್ಮದಂತೆಯೇ ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿನಿಯಾದಳು. ನವದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿವೆ. ನವರಾತ್ರಿಯ ಮೊದಲನೆಯ ದಿನದ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ಮಾಡಲಾಗುತ್ತದೆ. ಈ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಜಗದಂಬಾರ್ಪಣಮಸ್ತು. ಹರಿ ಓಂ.